ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ಚ್ 9th. ಸೊ ನಮ್ಮ ಅಂಕಲ್ದು ಬರ್ಡೇ. ಸೊ ಅದಕ್ಕೆ ಚಿಕ್ಕದಾಗಿ ಕೇಕ್ ಕಟ್ ಮಾಡೋಣ ಅಂತ ಹೊರಗಡೆ ಹೋಗ್ತಾ ಇದ್ವಿ. ಕೇಕ್ ಆ್ಯಂಡ್ ಸ್ವಲ್ಪ ಡೆಕೋರೇಟಿವ್ ಐಟಮ್ ತೊಗೊಂಬರೋಣ ಅಂತ, ಬಲೂನ್ ಆ ಥರ ಸಿಂಪಲ್ ಡೆಕೋರೇಟ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ. ಆ್ಯಕ್ಚುಲಿ ರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡಬೇಕಾಗಿತ್ತು, ಬಟ್ ಬೇಡ, ಮ್ಯಾಚೆಲ್ಲ ಇತ್ತಲ್ವ, ಸೊ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ತೋರಿಸ್ಬಿಡ್ತಾರೆ ಅಂತ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಬೆಳಿಗ್ಗೆನೇ. ಸೊ ಅವರು ಇವಾಗ ಆಫೀಸ್ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ರೂಮೆಲ್ಲ ಡೆಕೋರೇಟ್ ಮಾಡಿ ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ನಮ್ಮ ಮನೆ ಅವಸ್ಥೆ ಫುಲ್ ಗಲೀಜು. ಇಯ ಒಬ್ಳಿದ್ರೆ ಸಾಕು, ಮನೆಯಲ್ಲಿ ಫುಲ್ಲು ಕೆಲಸ. ನೋಡಿ ಅಲ್ಲೇ ಗೊಂಬೆಗಳು, ವಾಟರ್ ಬಾಟಲು, ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ. ಎಲ್ಲ ಎತ್ತಿಟ್ಟು 5 ನಿಮಿಷಕ್ಕೆ ಮತ್ತೆ ಎಲ್ಲ ಕೆಳಗಡೆ ಬರುತ್ತೆ. ಸೊ ಬನ್ನಿ ಹಾಗಾದ್ರಿ. ಅಣ್ಣನೂ ಬಂದಿದ್ದಾರೆ. ಅಣ್ಣ, ರಾಘು, ಆಲ್ರೆಡಿ ಎಲ್ಲ ಕಾರ್ ಹತ್ರ ಹೋಗಿದ್ದಾರೆ. ಸೊ ನಾನು ಇವಾಗ ಹೊರಡ್ತಾ ಇದ್ದೀನಿ. ಸೊ ಬನ್ನಿ ಹೊರಡೋಣ. ಇಯಾಗೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಸಾಕು, ಫುಲ್ಲು ಖುಷಿಯಾಗಿಬಿಡ್ತಾಳೆ. ತೋರಿಸ್ತೀನಿ ಬನ್ನಿ ಅವಳದ್ದು ಯಾವ ಥರ ಎಕ್ಸೈಟ್ಮೆಂಟ್ ಇದೆ ಅಂತ. ಇಲ್ಲಿ ನಾವು ರಾಜಾಸ್ ಫ್ಯಾನ್ಸಿ ಸ್ಟೋರ್ ಅಂತ ಇತ್ತು, ಅಲ್ಲಿಗೆ ಬಂದಿದ್ವಿ ಬಲೂನ್ ಎಲ್ಲ ತೊಗೊಳ್ಳೋಣ ಅಂತ. ನೋಡಿದರೆ ನನಗೆ ಶಾಕ್ ಆಯಿತು ಸೀರಿಯಸ್ಲಿ. ತುಂಬಾ ವೆರೈಟೀಸ್ ಗಿಫ್ಟ್ ಐಟಮ್ಸ್ ಮಾತ್ರ ಮಸ್ತಾಗಿತ್ತು. ನಾವು ರಿಟರ್ನ್ ಗಿಫ್ಟ್ ಕೊಡೋದಕ್ಕೂ ಕೂಡ ತುಂಬ ಚೆನ್ನಾಗಿದ್ವು ಇಲ್ಲಿ ಐಟಮ್ಸ್ ಎಲ್ಲ. ನಾನು ಬಲೂನ್ನ ತೊಗೊಂಡೆ. ಹಾಗೆ ಇದೊಂದು ಸ್ಟೋರ್ದು ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ, ಯಾಕಂದರೆ ತುಂಬ ಗಿಫ್ಟ್ಸ್ಗಳು ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ. ಅದೇ ಲೊಕೇಶನ್ ಮಾತ್ರ ಕೇಳಿಬಿಡಿ ಸದ್ಯಕ್ಕೆ. ನಾನು ಯೂಟ್ಯೂಬು ತುಂಬ ವೈರಲ್ ಆಯಿತು ಅಂತಂದರೆ ಆವಾಗ ನಾನು ಲೊಕೇಶನ್ಸ್ನ ಎಲ್ಲ ಆ್ಯಡ್ ಮಾಡ್ತೀನಿ. ಸೊ ಇದು ನಾವು ಯಶವಂತಪುರಕ್ಕೆ ಬಂದಿದ್ವಿ. ಯಶವಂತಪುರದಲ್ಲಿ ಈ ಅಂಗಡಿ ಲೊಕೇಟ್ ಆಗಿರೋದು. ಇಷ್ಟನ್ನು ಮಾತ್ರ ಹೇಳಬಲ್ಲೆ ನಾನು. ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಆಟ ಸಾಮಾನಾಗಿರ್ಬೋದು, ರಿಟರ್ನ್ ಗಿಫ್ಟ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ನಂಗೆ ಇಷ್ಟ ಆಯಿತು. ಜಸ್ಟ್ ನನಗೆ ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಯಾಕೆ ನನ್ನ ವಾಯ್ಸ್ ಈ ಥರ ಆಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಲೈಟಾಗಿ ಕೋಲ್ಡ್ ಆಗಿದೆ, ವೆದರ್ ಚೇಂಜ್ ಆಯ್ತಲ್ವ, ಸೊ ಅದಕ್ಕೋಸ್ಕರ. ಬೆಂಗಳೂರಲ್ಲಿ ಇದ್ದಕ್ಕಿದ್ದಾಗೆ ಮಳೆ ಬರುತ್ತೆ, ಒಂದೊಂದು ಟೈಮಲ್ಲಿ ಬಿಸಿಲು ಬರುತ್ತೆ, ಹೇಳೋಕ್ಕಾಗ್ತಿಲ್ಲ, ಆ ಥರ ವೆದರ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಹಾಗಾಗಿ ವಾಯ್ಸ್ ಈ ಥರ ಇದೆ, ಮತ್ತು ಬೇರೆ ಏನೂ ಇಲ್ಲ. ನೋಡ್ಬೋದು ತುಂಬ ಚೆನ್ನಾಗಿದೆ. ಟಾಯ್ಸಸ್ ಸಖತ್ತಾಗಿದೆ. ಮಗಳು ಕೊಂಗಟ ಕಾಣಿ. ಬೊಂಬೋ ಚಿನ್ನು ಹಾಯ್ ಮಾಡು. ಇಲ್ಲೋಡು ಅಮ್ಮ, ಇಲ್ಲೋಡಿಲ್ಲ ಅಮ್ಮ ಇದ್ದಾಳೆ. ಡಾನ್ಸ್ ಕಾಣಲ್ದ ಡಾನ್ಸ್. ರಾಘು ಫುಲ್ಲು ಬಲೂನ್ ಉದಿಂಗ್ ಉದಿಂಗ್ ಉದಿಂಗ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಾಯ್ ಅಣ್ಣ. ಕೇರ್ ಟೇಕರ್ ಬಂದಿದ್ದಾರೆ. ಕೇರ್ ಟೇಕರ್ ಮಕ್ಕಳ ನೋಡ್ಕೊಳ್ಳೋಕೆ ಬಲೂನ್ ಉತ್ತಾ ಇದ್ದೀವಿ ನೋಡಿ ಅಷ್ಟು. ರಾಘು ಫುಲ್ಲು ಸಾಕಾಗ್ಬಿಟ್ಟಿದ್ದಾರೆ ಊದಿ ಊದಿ ಊದಿ. ಥ್ಯಾಂಕ್ ಯು ಅಣ್ಣ, ಹೆಲ್ಪ್ ಮಾಡ್ತಿರೋದಕ್ಕೆ. ಸೊ ಇಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀನಿ ಈ ಗೋಡೆಗೆ. ಎಲ್ಲರೂ ಬನ್ನಿ. ರಾಘು, ನಿನ್ನ ಟೀ ಶರ್ಟು ಬಲೂನ್ ಕಲರ್ ಎರಡು ಒಂದೇ, ಅದರಲ್ಲೂ ವೈಟ್ ಮಿಕ್ಸಿಂಗ್. ಕರೆಯೋಲೆ, ಪ್ರೀತಿಯ ಕರೆಯೋಲೆ. ತುಂಬ ಚೆನ್ನಾಗಿ ಬಂದಿದೆ, ನಂಗೆ ಖುಷಿ ಆಯ್ತು. ಅಣ್ಣ ನೋಡಿ ಆಡ್ತಾ ಇರೋದು, ಕಸ ಹೊಡೀರಿ ಪರ್ಕೆ ತೊಗೊಂಬಂದು ಅಂದರೆ ಇದರಲ್ಲೇ ಕಸ ಹೊಡಿತೀನಿ ಅಂತ ಮಾಡ್ತಾ ಇದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅಣ್ಣ ಸ್ವಲ್ಪ ಡ್ಯಾನ್ಸ್ ಮಾಡಿ. ಕೇಳಿ ಸಾಂಗು ಕುಟುಂಬ ಕುಟು. ಆಲ್ರೆಡಿ ಸಂಜೆ ಆಗಿತ್ತು. ಅಂಕಲ್ ಬಂದರು.
ಸರ್ಪ್ರೈಸ್ ಆದರೂ ಆ ವಿಡಿಯೋ ಮಾಡಬೇಕು ಅನ್ನೋದು ಮರ್ತೋಯ್ತು. ನಾನು ಮೇಲ್ಗಡೆ ಇದ್ದೆ ಸೆಕೆಂಡ್ ಫ್ಲೋರಲ್ಲಿ. ಅಷ್ಟೊತ್ತಿಗೆ ಅಂಕಲ್ ಅಲ್ಲಿ ಆಲ್ರೆಡಿ ಮನೆ ಡೋರ್ ಓಪನ್ ಮಾಡಿಬಿಟ್ಟು ನೋಡಿಬಿಟ್ಟಿದ್ರು. ಅವ್ರದ್ದು ರಿಯಾಕ್ಷನ್ ಹೇಗಿತ್ತು ಅಂತ ನಾನು ನೋಡಲೇ ಇಲ್ಲ, ಅದನ್ನು ಕ್ಯಾಪ್ಚರ್ ಕೂಡ ಮಾಡಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು 8:30 ಆಯಿತು. ಸೊ ಕೇಕ್ ಕಟಿಂಗ್ ಮಾಡೋಣ ಅಂತ ಅಂದ್ಕೊಂಡು ಕೇಕ್ ಕಟ್ ಮಾಡ್ತಾಯಿದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ಡೆಕೋರೇಷನ್ ಎಲ್ಲ. ನನಗೆ ಗೊತ್ತಿರಲಿಲ್ಲ ಈ ಥರನೂ ಬರುತ್ತೆ ಇದು ಡೆಕೋರೇಷನ್ನು ಮಾಡಬೇಕಾದ್ರೆ. ಖುಷಿ ಆಯಿತು, ಅಂಕಲ್ಗೂ ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳಿದ್ರು. ಅವ್ರು ಖುಷಿ ಆಯ್ತಲ್ಲ ಅಂಥೇಳಿ ನಮಗೂ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ದೊಡ್ಡವ್ರಿಗೆ ಏನು ಮಾಡ್ತೀವಿ ಅನ್ನೋದಾದರೆ ಅವರಿಗೆ ಒಂದು ಚಿಕ್ಕ ಚಿಕ್ಕ ಖುಷಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೈನಲಿ ಕೇಕ್ ಕಟ್ ಮಾಡೋದಕ್ಕೆ ಅಂಕಲ್ಲು ಇಯಾನ ಜೊತೆಗೆ ಕರ್ಕೊಂಡೋಗಿದ್ರು. ಅವಳು ಫುಲ್ ನರ್ವಸ್ ಆಗಿದ್ಲು, ಯಾಕೆಂದರೆ ಏನೇನೋ ನಡೀತಾ ಇದ್ದೆ, ಜೋರಾಗಿ ಮ್ಯೂಸಿಕ್ ಕೂಡ ಕೊಟ್ಟಿದ್ವಿ ನಾವು. ಹಾಗಾಗಿ ಅವಳು ಫುಲ್ ಭಯ ಬಿದ್ದಿದ್ಲು. ಭಯದಲ್ಲೂ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ಲು ಅವಳು. ಅದೊಂದು ಖುಷಿ ಆಗ್ತಾಯಿತ್ತು. ಅಂಕಲ್ಲು ಕೇಕ್ ಕಟಿಂಗ್ ಮಾಡಿದ್ರು. ನಿಜವಾಗ್ಲೂ ಅವರು ಖುಷಿಯಾಗಿದ್ರಲ್ವ, ಅದನ್ನು ನೋಡಿಬಿಟ್ಟು ನಮಗೂ ಕೂಡ ಖುಷಿ ಆಯಿತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಅಂಕಲ್, ಹ್ಯಾಪಿ ಬರ್ಡೇ ಟು ಯು. ಪಕ್ಕದ ಮನೇಲಿ ನಮ್ಮ ಬ್ರದರ್ಸ್ ಕೂಡ ಬಂದಿದ್ದರು, ಅವರು ಕೂಡ ಜಾಯ್ನ್ ಆಗಿದ್ದರು. ಬರ್ಡೇ ಬಾಯ್ಗೆ ಬ್ಲಾಸ್ಟ್ ಮಾಡಿ ಅಂತ ಹೇಳಿದ್ರೆ ಅವರು ನನ್ನ ಮೇಲೆ ಬ್ಲಾಸ್ಟ್ ಮಾಡಿದ್ರು. ಫುಲ್ಲೆಲ್ಲ ನನ್ನ ಮೇಲೆ ಬಿದ್ದುಬಿಡ್ತು. ಅವರೇನು ಕೇಕ್ ಮೇಲೆ ಬಿದ್ದುಬಿಡುತ್ತೆ, ಕೇಕ್ ತಿನ್ನೋಕ್ಕಾಗಲ್ಲ ಅಂಥೇಳಿ ಆ ಥರ ಪ್ಲ್ಯಾನ್ ಮಾಡಿ ಈ ಕಡೆ ಬ್ಲಾಸ್ಟ್ ಮಾಡಿದ್ರು. ಕೇಕ್ ತುಂಬ ಚೆನ್ನಾಗಿತ್ತು. ಚಿಕ್ಕದಾಗಿ ತೊಗೊಂಬಂದಿದ್ವಿ ಕೇಕು. ನಮ್ಮ ಮನೇಲಿ ಯಾರೂ ಕೂಡ ಸ್ವೀಟ್ ತಿನ್ನಲ್ಲ. ಲಾಸ್ಟ್ ಟೈಮ್ ಯಾಕೆ ತಂದಿದ್ದು ಕೂಡ ಹಾಗೆ ಮಿಕ್ಕಿ ಹೋಯಿತು, ಸುಮ್ಮನೆ ಬಿಸಾಕಿದ್ದಾಯಿತು. ಹಾಗಾಗಿ ಈ ಸರಿ ಪ್ಲ್ಯಾನ್ ಮಾಡಿಕೊಂಡೆ, ಜಸ್ಟ್ ಒಂದು 1/2 kg ಕೇಕ್ ತೊಗೊಂಬಂದಿದ್ದೆ ಅಷ್ಟೇ. ಅದು ತುಂಬ ಚೆನ್ನಾಗಿತ್ತು. ಖಾಲಿ ಆಗ್ತಾ ಇನ್ನೂ ಬೇಕು ಅಂತ ಅನಿಸೋದು, ಅಷ್ಟು ಚೆನ್ನಾಗಿತ್ತು ಕೇಕು. ಅದೇನು ಒಂದು ಬ್ಲೂಬೆರಿ ಫ್ಲೇವರ್ದು ಕೇಕು ತುಂಬ ಚೆನ್ನಾಗಿತ್ತು. ಮನೇಲಿ ಸ್ವೀಟ್ ಕೂಡ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಕ್ಯಾರೆಟ್ ಪಾಯಸನ ಟ್ರೈ ಮಾಡಿದ್ದು. ಅಣ್ಣ ಬಂದಿದ್ರಲ್ವ, ನಿಮಗೆ ಮುಂಚೆನೇ ಗೊತ್ತು, ಅವರು ಹೋಟೆಲ್ ಮ್ಯಾನೇಜರ್. ಅವರು ಸ್ವಲ್ಪ ರೆಸಿಪಿಗೆ ಹೆಲ್ಪ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಪಾಯಸ. ನೆಕ್ಸ್ಟ್ ಟೈಮ್ ಅದನ್ನು ಮಾಡಬೇಕಾದ್ರೆ ನಾನು ಖಂಡಿತ ಕ್ಯಾರೆಟ್ ಪಾಯಸ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ ಆಯಿತಾ. ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ದಲ್ವ, ನಾನೇ ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ. ಫಸ್ಟ್ ಟೈಮ್ ಸ್ವೀಟ್ ತಿಂದಿದ್ದು ಸಖತ್ತಾಗಿತ್ತು. ಖುಷಿ ಆಯಿತು, ಯಾಕಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಆ ರೆಸಿಪಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಎಲ್ಲರೂ ಕೇಕ್ ಕಟ್ ಮಾಡಿಬಿಟ್ಟು ಎಲ್ಲ ಫೋಟೋಗಳು ಕೂಡ ತೊಗೊಂಡ್ವಿ. ನನ್ನ ಹತ್ರ ಅಂಕಲ್ದು ಒಂದು ಫೋಟೋ ಕೂಡ ಇರಲಿಲ್ಲ ಸಿಂಗಲ್ಲು. ಹಾಗಾಗಿ ಅವ್ರದ್ದು ಒಂದು ಸಿಂಗಲ್ ಫೋಟೋ ಬೇಕಾಗಿತ್ತು. ಅದಕ್ಕೆ ಅವ್ರನ್ನ ನಿಲ್ಲಿಸ್ಬಿಟ್ಟು ಒಂದು ಸಿಂಗಲ್ ಫೋಟೋ ಕೂಡ ಕ್ಲಿಕ್ ಮಾಡಿಕೊಂಡೆ. ಗೈಸ್ ನೋಡಿದ್ರಲ್ವ, ಅಂಕಲ್ದು ಬರ್ಡೇ ಸೆಲೆಬ್ರೇಷನ್ ವೀಡಿಯೋ ಈ ಥರ ಇತ್ತು. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.